ಹೇಳ್ರಪ್ಪ ಹೇಳ್ರ. ಕಾನೂನಲ್ಲಿ ನೀವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋದ್ರು ನಾನು ಹೋರಾಟಕ್ಕೆ ಸದಾ ಸಿದ್ಧ. ಕಾನೂನು ಚೌಕಟ್ಟಲ್ಲಿ ನಮ್ಮ ಸೆಪ್ಟೆಂಬರ್ 18 ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೋರ್ಟ್ಗೂ ಮನವಿ ಮಾಡಿದ್ದೀವಿ, ಮಾಡಿಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ಮೂಲಕ ನಿಮ್ಮೆಲ್ಲರಿಗೂ ವಂದನೆ ತಿಳಿಸ್ದೆ. ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತಾನೆ ಡಿಟಿಎಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ. ಹೋಗ್ಮ ನಡೀರಲ್ಲೇ. ಇವತ್ತು ಮನವಿ ಮಾಡ್ತೀನಿ. ನಿಜವಾಗ್ಲೂ ಇವಾಗೇನು ನಮ್ಮ ನಾಯಕ ನಟರು ಸುದೀಪ್ ಅವರೆಲ್ಲ ಜಾಗ ತಗೊಂಡು ಅರ್ಧ ಎಕರೆ ತಗೊಂಡು ತುಂಬಾ ಖುಷಿ ಆಯ್ತು. ಅವ್ರು ಮಾಡ್ಲಿ. ಈ ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ. ಎಲ್ಲ ಬೇರೆ ಕಡೆ ಆಗ್ಬಾರ್ದು, ಅಭಿಮನ್ಯು ಸ್ಟುಡಿಯೋಲ್ಲೇ ಆಗ್ಬೇಕು. ನನ್ನ ಮಗನೇ ಅದೇ ಜಾಗನ ಪರ್ಚೇಸ್ ಮಾಡ್ಲಿ, ಅದೇ ಜಾಗದಲ್ಲಿ ನಿರ್ಮಿಸಬೇಕು. ನಾವು ದೊಡ್ಡ ಹೋರಾಟ ಮಾಡ್ತೀನಿ. ಕರ್ನಾಟಕ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷ ಅಂತ ಮಾಡ್ಕೊಂಡಿದ್ದೀನಿ. ನಾನು ವಿಷ್ಣು ಸೇನೆ ಫಸ್ಟ್ ಮಾಡಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ, ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀನಿ. ನನಗೂ ಬೇಕಾದಷ್ಟು ಇಡೀ ಅರ್ಧ ಬೆಂಗಳೂರು ಪೇಪರ್ ಮುಂದಗಡೆ ಬರ್ಕೋ, ಬೆಂಗಳೂರು ನಂದು. ನೀವು ಅವ್ರಿಗೋಸ್ಕರ ಮಾತಾಡಿ ಸ್ಟೇಟ್ಮೆಂಟ್ ಕೊಡೋದು ಸರಿ ಕಾಣಲ್ಲ ಸುದೀಪ್ ಸರ್. ಪಾರ್ವತಿಪುರ, ಕಣಕನಪಾಳ್ಯ, ಜೆಪಿ ನಗರ, ಜೆಪಿ ಎಲ್ಲ ಕಡೆ ಇದ್ದಾರೆ. ನಮ್ಗೂ ಹುಡುಗರು ಇದ್ದಾರೆ. ನಾವು ಅಲ್ಲಿ ಫೈಟ್ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಗಂಡು ನನ್ ಮಗನೇ, ಕೆರೆ ಕುಂಟೆ ಅಲ್ಲ, ನಿಮ್ ಮನೆ ಹತ್ರಕ್ಕೆ ಬರ್ತೀರಾ? ನಿನ್ ಅಡ್ರೆಸ್ ಕಳ್ಸ. ಏನಣ್ಣ ಅಡ್ರೆಸ್ಗೆ ಬರ್ತೀನಿ. ಅಡ್ರೆಸ್ಗೆ ಬಂದು ನನ್ ಮಗನೇ, ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇಲ್ಲ ನಾನು ಹುಟ್ಟಿದ್ರೆ ನಾನು ಎದುರುಗ ನಿಂತ್ಕೊಂಡು ನೀನ್ ಜಯಿಸ್ಕೊಂಡು ಹೋಗ್ಬಿಟ್ರೆ. ವಿಷ್ಣುಗೋಸ್ಕರ ಪ್ರಾಣ ಕೊಟ್ಟಿದ್ದೀನಿ. ನನ್ನ ವಿಷಯ ಕೇಳ್ಬೇಕಾದ್ರೆ 10 ವರ್ಷ ಬೇಕು. ನನ್ನ ಸ್ಟೋರಿ ಕೇಳ್ಬೇಕಾದ್ರೆ ಇದ್ದಾರೆ. ಅಭಿಮಾನಿ ಸ್ಟುಡಿಯೋಲ್ಲೇ ಆಗ್ಬೇಕು. ಸುದೀಪ್ ಸರ್ ಇದ್ರೇನು ಇವ್ನ್ಯಾವನ ಸೆಡೆ ನನ್ ಮಗ. ಬೇಜಾರು ಮಾಡ್ಕೊಂಡು ಆಕ್ರೋಶ ಮಾತಾಡಿ ನೋವಿದೆ. ದಯವಿಟ್ಟು ಅಣ್ಣ 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 ನನ್ ಕೈಯಲ್ಲಿ ಆಯ್ತಾ ದೇವರು ಮಾತಾಡಬೇಡ ಸಾರ್ ವಿಷಯದಲ್ಲಿ. ದಯವಿಟ್ಟು ತುಂಬಾ ಮೋಸ ಆಗಿದೆ. ಯಾರು ನೋವು ಮಾಡ್ಕೋಬೇಡಿ. ಎಲ್ಲಿ ನಾವು ಯಾವ ಜನ್ಮದ ಋಣ ಮಾಡಿದ್ದೋ ಅವ್ರ ಮನೆಲ್ಲ ತಿದ್ದಿದ್ದೀವಿ. ನಾನು ಏನು ಸಂಪಾದನೆ ಮಾಡ್ತೀನಿ, ಯಾವ್ದಕ್ಕೋಸ್ಕರ ಇಷ್ಟು ಬರ್ತಾರೆ ಅವರು. ನಾನು ಜೊತೆ ನನಗೊತ್ತು ಆ ಪ್ರೀತಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ನಮ್ ಬೇಕಾದ್ರೆ ನಮ್ ಸಾಯಿಸ್ಬಿಟ್ಟಿದ್ರು ಪರವಾಗಿಲ್ಲ, ಸಮಾಧಿ ಯಾಕೆ ಇಡ್ಬೇಕಾಯ್ತು? ನಮ್ಮ ಮೇಲೆ ದೋಷ ಇದೆಯಾ? ಸಾಯಿಸ್ಬಿಟ್ಟು ಯಾರೋ ಒಬ್ಬ ಅಭಿಮಾನ ಸತ್ತು ಹೋಯ್ತಾನೆ ಹೋಗಿ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅವನು ಆ ಡೊಮ್ಮಾಲಿಸ ಮಾಡೋ ಸ್ಟೇಜ್ ಬರ್ತಾನೆ ಅಂತಂದ್ರೆ ಅವನ ಹಿಂದೆ ದೊಡ್ಡ ಕೈವಾಡವಿದೆ. ನಾನು ಇವಾಗಲೂ ಹೇಳ್ತೀನಿ, ಮುಂದಕ್ಕೆ ಹೇಳ್ತೀನಿ, ದೊಡ್ಡ ಕೈವಾಡವಿದೆ. ಆ ಸಮಾಧಿ ಅಷ್ಟು ಸುಲಭವಾಗಿ ಪ್ರಪಂಚದಲ್ಲೇ ಯಾವುದೊಬ್ಬ ಮೇರು ನಟನ ಸಮಾಧಿನ ಅವ್ನು ಧ್ವಂಸ ಮಾಡ್ತಾನೆ ಅಂದ್ರೆ ಅವನ ಹಿಂದೆ ಒಂದು ದೊಡ್ಡ ಕೈವಾಡವೇನಿದೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಜಾಗ ಅವರ ಅಂತ್ಯಕ್ರಿಯಾದ ಜಾಗ, ಮೂಲ ದೇವಸ್ಥಾನ. ಇವತ್ತು ನಮ್ಗೇನೆ ನಮ್ಮ MLA ಸಾಹೇಬರು, ಮುಖ್ಯಮಂತ್ರಿ, ವಿಧಾನಸೌಧ ಮೇನ್ ಮುಖ್ಯ. ಇದು ಯಾರು ಕೈವಾಡ ಇದೆ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಅಟ್ಟ ಅಚ್ಚ ಅಭಿಮಾನಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಹಿಡಿಯುತ್ತೆ. ನಿರ್ಮಾಪಕ 16 ವರ್ಷ, ಇವತ್ತು ನಾನು ವರ್ಷಕ್ಕೊಂದ್ಸತಿ ಹೋಗ್ಬಿಟ್ಟು ನಮಸ್ಕಾರ ಹಾಕೊಂಬತ್ತೀನಿ. ನಾನು ನನ್ನ ಮಗ. ಮೊದಲನೇದಾಗಿ ನಾನು ಸಂಘದ ಅಧ್ಯಕ್ಷರನ್ನ ನಾನು ಒಬ್ಬ ಅಭಿಮಾನಿ. ಇಷ್ಟು ಸರ್ಗೆ ಮನೆಯವರು, ಆ ಮನೆಯವರು ಅವರಿಗೆ ಇಲ್ಲಿ ನೊಂದು ಬೆಂದು ಬೇಡ ಅಂದ್ಬಿಟ್ಟು ಮೈಸೂರಿಗೆ ಹೋಗ್ಬಿಟ್ರು. ಅದು ಹೊರತುಪಡಿಸಾಯ್ತು. ನೀವು ನಂಬ್ತೀರಾ ಬಿಡ್ತೀರಿ, ಇವತ್ತು ಗಂಟ ನಾವು ವರ್ಷಕ್ಕೊಂದ್ಸತಿ ಹೋಗಿ ನಮಸ್ಕಾರ ಮಾಡ್ತೀವಿ. ಇವತ್ತು ನಾನು ಮೈಸೂರಿಗೆ ಹೋಗಿಲ್ಲ. 2 ಎಕರೆ ಕೇಳಿಲ್ಲ, ಅರ್ಧ ಎಕರೆ ಕೇಳಿಲ್ಲ, ಕೇವಲ 10 ಕುಂಟೆ ಮುಂದೆಗಡೆ ಹೋಗಿ ಜಾಗಕ್ಕೆ ಹೋಗಿ ಪೂಜೆ ಮಾಡಿಕೊಂಡು, ಗರ್ಭಗುಡಿಗೆ ಪೂಜೆ ಮಾಡಿಕೊಂಡು ಆ ಪರಮಾತ್ಮನ ಆಶೀರ್ವಾದ ತಗೊಂಡು ಬರ್ಕೇಳಿ. ನಾವು ನಿಮ್ಮನ್ನ ದೌರ್ಜನ್ಯ ಮಾಡಿ ಕೇಳ್ತಾ ಇಲ್ಲ. ಅಲ್ಲಿ ಜಾಗ ಅವತ್ತು ಅಂತ್ಯಕ್ರಿಯೆ ಮಾಡಕ್ಕೆ ಕೊಟ್ಟಿಲ್ಲ, ನಾವು ನಿಮ್ಮ ಬರ್ತಿರಲಿಲ್ಲ. ಅಂಬರೀಷಣ್ಣ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ ಅಂತ ಎಷ್ಟೊತ್ತು ಹೇಳ್ಕೊಂಡು, ಏನೋ ಮಂಜು ಹಿಂಗಾಗೋಯ್ತು, ಏನೋ ನಮ್ಮ ಕುಚ್ಕು ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿರುತ್ತೆ. ನಾವು ಹೇಳಕ ಅಷ್ಟು ನೊಂದ್ಕೊಂಬಿಟ್ಟಿರು. ಅವ್ರು ಹೋದ್ಮೇಲೆ ಅಂಬರೀಷಣ್ಣ ಇನ್ನೊಂದು 10-15 ವರ್ಷ ಇರೋರು ಏನ್ಕೊಂಬಿಟ್ಟು ಇಟ್ಟೋಗೊತ್ತಿಗೆ ಅವ್ರು ನೋವು ತಡೆದಾಗ ದಿನ ಜಾಸ್ತಿ ಏನಾಗಿ ಮನೆ ನೊಂದು ಸರ್ಕಾರ ಹಿಂಗಾಗೋದು, ಈ ರೀತಿ ಮಾಡ್ತು, ಈ ರೀತಿ ಬಾಲಕೃಷ್ಣ ಮಕ್ಕಳ ಕೈಕೊಬಿಟ್ರು, ಹಿಂಗೆಲ್ಲ ನೊಂದೋಗ್ಬಿಟ್ರು ಅವರು. ನಿಜವಾಗ್ಲು 2008 ತೀರೋಗ್ಬಿಟ್ರು. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಮನೇಲಿ ಅಂಬರೀಷಣ್ಣ ಮನೆ ಮುಂದೆ ಒಂದ್ಸತಿ ಮಾಡ್ಕೊಡ್ತಿದ್ರು. ಅಂಬರೀಷ್ ನೋಡಕ ಅವತ್ತು ನಾವು ಸಿಕ್ಕಾಪಟ್ಟೆ ಬಿದ್ದಾಗ್ಬಿಟ್ರು.
ನಮ್ಮ ನೋವು ತಡೆದ ಅಂಬರೀಷ್ ಬಾಯಿ ಬಂದು ಬೈ ಕಳ್ಸೋರು. ನೀನು ಮನುಷ್ಯನ, ನೀನು ಬರೀ ಆಸೆನಾ? ಇಲ್ಲ ನಾ ಕೋರ್ಟ್ಗೆ ಹೋಗಿ ತೆಗಿತೀನಿ, ನೆಕ್ಸ್ಟ್ ವೀಕ್ ತೆಗಿತೀನಿ ಅಂದ್ಬಿಟ್ಟು ಹೋಗಿ ತೆಗಿಲಿಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇಷ್ಟಿದ್ಯಪ್ಪ ನೀನು ಅಂತ ಕೇಳಿದೆ. ನನಗೆ ನೋವಾಯ್ತು. ಸಮಾಧಿ ಮಟ್ಟ, ಈ ನೆಲ ಮಟ್ಟ ಮಾಡೋಕೆ ನಿಮ್ಗೆ ಏನಾಯ್ತು ಅಂತ ಅವಾಗ ಕೇಳಿದೆ. ಅವಾಗಲೇ ಗೊತ್ತಾಗಿತ್ತು. ಈ ಸ್ಥಳ ಯಾಕೆ ಕೇಳ್ತಾ ಇದ್ವಿ ಅಂದ್ರೆ ಅಂತ್ಯಕ್ರಿಯೆ ಆದ ಜಾಗಕ್ಕೋಸ್ಕರ ನಾವು ಕೇಳ್ತಾ ಇದ್ವಿ. ಫಸ್ಟ್ 2004 10 ಎಕರೆ ಮಾರಿದಾಗ ಅದು 35 ಲಕ್ಷ ರೂಪಾಯಿ ಎಕರೆ ತರ 3,50,00,000 ಮಾರಿದ್ದಾರೆ 10 ಎಕರೆನ. ಪ್ರಭಾವಿ ನಾಯಕರ ಜೊತೆ ಮಾರಿ ವ್ಯಾಪಾರ ಆಗಿದೆ. ವ್ಯಾಪಾರ ಆದ ನಂತರ ಗೀತಾ ಬಾಲಿಯವರಿಗೆ ಹೋಗಿ ಗಲಾಟೆ ಮಾಡಿ ದುಡ್ಡು ತಗೊಂಡಿದ್ದಾರೆ. ಇಲ್ಲಿ ಕೇಳಿ, ನಾವು 3 ಬಾಗ್ಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೂ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಬಂದಿದ್ದು. ಹೋರಾಟಕ್ಕೆ ನಾನು ಯಾವಾಗಲೂ ಮುಂಚೂತಿ. ಒಬ್ಬ ಯಾರು ರಾಜಕಾರಣಿಗಳಿದ್ದಾರೆ, ಇಲ್ಲಿ ಯಾರು ಬಿಲ್ಡರ್ಸ್ ಇದ್ದಾರೆ ಅಂತ ಹೇಳಿ ನನ್ನ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಚಳಿ ಬಂದವ್ರ ತರ ಗಡಗಡ ಅವ್ರು ಏನಾರ ಮಾಮೂಲಿ ಬಂದ್ರೆ ಮಾತ್ರ ನೋಡ್ತಾರೆ, ಮಾಮೂಲಿ ಇನ್ಕಮ್ ಬಂದ್ರೆ ಮಾತ್ರ ಪಾಸ್ ಮಾಡ್ತಾರೆ. ಇದು ನಮ್ಮ ಸರ್ಕಾರದ ದುರ್ವ್ಯವಸ್ಥೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಇವತ್ತು ಎಷ್ಟು ದ್ರೋಹ ಮಾಡಿದ್ದಾರೆ ಅಂದ್ರೆ, ಆ ಧ್ವಂಸ ಆಗಕ್ಕೆ ಸರ್ಕಾರಿ ಅಧಿಕಾರಿಗಳ ನೇರ ಹೊಣೆ. ಜಿಲ್ಲಾಧಿಕಾರಿಗಳಿರ್ಬೋದು, ತಹಸೀಲ್ದಾರ್ ಇರ್ಬೋದು, ವಿಶೇಷ ನಗರ ಜಿಲ್ಲಾಧಿಕಾರಿಗಳಿರ್ಬೋದು. ಎದುರಿಸಿ ಈ ತರ ಥ್ರೆಟ್ ಮಾಡ್ತಾನೆ ಸೋಲಿಸ್ಬೋದು ಅಂತ. ನಾನು ಸೋಲೋ ಮಗ ಅಲ್ಲ. ನನ್ನ ಅಪ್ಪಟ ವಿಷ್ಣುವರ್ಧನ್ ಅಭಿಮಾನಿ. ನನ್ನ ಶತ್ರು ಪರವಾಗಿಲ್ಲ. ನಾನು ಏನಾದ್ರೂ ಪ್ರಾಣಕ್ಕೆ ಕಂಟಕವಾದ್ರೆ ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ.